ವಿಡಿಯೋ ಮೇಲೆ ಸರಿಸ್ತೀನಿ. ಒಂದು ಸ್ವಲ್ಪ ಹೊತ್ತು ವಿಡಿಯೋ ಕೊನೆಯವರೆಗೂ ನೋಡಿ. ನನ್ನ ಯೂಟ್ಯೂಬ್ ಚಾನಲ್ನ ಉದ್ದೇಶ ಸಾಮಾಜಿಕ ಒಳಿತಿಗಾಗಿ ಮತ್ತು ಆರೋಗ್ಯವಂತ ಸಮಾಜಕ್ಕಾಗಿ. ಇವತ್ತು ಸಾಮಾಜಿಕ ಒಳಿತಿಗಾಗಿ ಅನ್ನೋ ಒಂದು ವಿಚಾರವಾಗಿ ಮಾತಾಡ್ತೇನೆ. ವಿಡಿಯೋ ಕೊನೆಯವರೆಗೂ ನೋಡಿ. ಮೊದಲ ಬಾರಿಗೆ ಯಾರೆಲ್ಲ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಚೆನ್ನಾಗಿದ್ದರೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ. ಇವತ್ತಿನ ವಿಚಾರ ಏನು ಅಂತಂದರೆ, ಆಸ್ಪತ್ರೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಬಡವರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಸಮಾಜದಲ್ಲಿ ನಡೀತಕ್ಕಂಥ ದೈನಂದಿನ ಚಟುವಟಿಕೆ. ಇದು ಏನಂತಂದರೆ, ಹಾಸ್ಪಿಟ್ಲ್ಗಳ ಮೇಲೆ ತುಂಬ ಬಲವಾದ ಅಪವಾದಗಳನ್ನು ಹೊರಿಸ್ತಿದ್ದಾರೆ ಜನ. ಇತ್ತಿತ್ತಲಾಗಿ ಬಲವಾದ ಅಪವಾದಗಳನ್ನು ಹೊರಿಸೋಕ್ಕೂ ಮುಂಚೆ ಅದರ ಕಾಯ್ದೆಗಳೇನು, ಕಾನೂನುಗಳೇನು, ಕಟ್ಟಳೆಗಳೇನು ಅಂತ ನಾವು ತಿಳ್ಕೊಬೇಕಲ್ವಾ. ಈಗ ನನಗೆ ತಗೊಳ್ಳಿ, ನನ್ನದೇ ಎಕ್ಸಾಂಪಲ್ ತಗೊಳ್ಳಿ. ಏನೋ ಒಂದು ಗಾಯ ಆಯಿತು ನನಗೆ. ಒಂದು ಹಳ್ಳಿಯಿಂದ ತಾಲೂಕು ಆಸ್ಪತ್ರೆಗೆ ಹೋದಾಗ, ತಾಲೂಕು ಆಸ್ಪತ್ರೆಯಲ್ಲಿ ಅವರು ಆಗಲ್ಲ ನಮ್ಮ ಹತ್ರ ಮುಂದೆ ಹೋಗಿ ಅಂತ ಬರೆದು ಕೊಡ್ತಾರೆ. ಅವರಿಗೆ ಒಂದು ಸರಿ ಅನಿಸಿರೋ ಹಾಸ್ಪಿಟ್ಲಿಗೆ ಬರೆದು ಕೊಡ್ತಾರೆ, ಪ್ರೈವೇಟೋ ಇರಲಿ ಗೌರ್ಮೆಂಟೋ ಇರಲಿ. ಸೊ ಆವಾಗ ಏನು ಮಾಡ್ತಾರೆ, ಸಂಬಂಧಿಕರು ತುಂಬ ಏಟ್ ಆಗಿದೆ ಅಂತ ಹೇಳ್ಬಿಟ್ಟು ಅವ್ರು ಯಾವ ಹಾಸ್ಪಿಟ್ಲಿಗೆ ಬರೆದಿದ್ದಾರೋ ಅದೇ ಹಾಸ್ಪಿಟ್ಲಿಗೆ ಆದಷ್ಟು ಬೇಗ ಹೋಗ್ತಾರೆ. ಅಲ್ಲಿ ಬಿಲ್ ಎಷ್ಟಾಗುತ್ತೆ, ಫೆಸಿಲಿಟಿ ಹೇಗಿದೆ, ಏನು ಅಂತ ಆ ಸಿಚುವೇಷನಲ್ಲಿ ಅವರಿಗೆ ವಿಚಾರ ಮಾಡೋಕ್ಕೆ ಟೈಮ್ ಇರಲ್ಲ. ಯಾಕಂದರೆ ಪೇಷಂಟು ಸೀರಿಯಸ್ ಆಗಿರುತ್ತೆ. ಸರಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ, ಪ್ರೈವೇಟು ಹಾಸ್ಪಿಟ್ಲ್ ಇರುತ್ತೆ, ಬಿಲ್ಲು ಸಿಕ್ಕಾಪಟ್ಟೆ ಮಾಡ್ತಾರೆ. ಆಮೇಲೆ ಸಂಬಂಧಿಕರು ಖ್ಯಾತೆ ತೆಗಿತಾರೆ, ಇದಕ್ಕೆ ಯಾಕೆ ಇಷ್ಟು ಬಿಲ್ಲು, ಅದಕ್ಕೆ ಯಾಕೆ ಅಷ್ಟು ಬಿಲ್ಲು ಅಂತ. ಅದು ಪ್ರೈವೇಟ್ ಹಾಸ್ಪಿಟಲ್ಲು. ಅವರು ಆರೋಗ್ಯ ಇಲಾಖೆಯಿಂದ ಪರ್ಮಿಷನ್ ತಗೊಂಡಿರ್ತಾರೆ. ಅವರು ಇದು ಚೆಕಪ್ಗೆ ಇಂತಿಷ್ಟು ಅಂತ ಬಿಲ್ಲು ಹಾಕಿರ್ತಾರೆ, ಮತ್ತು ಆ ಬಿಲ್ಲು ಆರೋಗ್ಯ ಇಲಾಖೆಗೆ ಸಬ್ಮಿಟ್ ಮಾಡಿರ್ತಾರೆ. ಆ ಸಬ್ಮಿಟ್ ಆರೋಗ್ಯ ಇಲಾಖೆ ಒಪ್ಕೊಂಡಿರುತ್ತೆ. ಆ ಬಿಲ್ಲು ನಮಗೆ ಹಾಕ್ಕೊಡ್ತಿರ್ತಾರೆ ಪ್ರೈವೇಟ್ ಹಾಸ್ಪಿಟ್ಲವರು. ಇದು ಪ್ರೈವೇಟ್ ಹಾಸ್ಪಿಟ್ಲವ್ರು ತಪ್ಪಲ್ಲ. ನಾವು ಆ ಹಾಸ್ಪಿಟ್ಲಿಗೆ ಹೋಗಿ ಅಡ್ಮಿಟ್ ಆಗಿದ್ದು ತಪ್ಪಲ್ಲ. ಈ ಜನ್ರೇಷನಲ್ಲಿ ಎಲ್ಲದಕ್ಕೂ ಬೆಲೆ ಜಾಸ್ತಿ, ಬಿಲ್ಲು ಜಾಸ್ತಿ. ನಿಮಗೆ ಆ ಪ್ರೈವೇಟ್ ಹಾಸ್ಪಿಟ್ಲ್ ಮಾಡಿರೋ ಬಿಲ್ ಮೇಲೆ ಡೌಟ್ ಇದ್ದರೆ ಜಿಲ್ಲಾ ಆರೋಗ್ಯ ಇಲಾಖೆಯಲ್ಲಿ ನೀವು ಅವ್ರನ್ನ ಸಂಪರ್ಕಿಸಿ ವಿಚಾರಿಸ್ಬೇಕು. ನೀವು ಯಾಕೆ ಇಂತಿಷ್ಟು ಬಿಲ್ ಹಾಕಿದ್ದಾರೆ, ಇದು ಜಾಸ್ತಿ ಆಯಿತಾ, ಏನು ಪಾಡು, ನಾವು ಬಡವರಿದ್ದೀವಿ, ನಮಗೆ ಕಟ್ಟೋಕ್ಕಾಗಲ್ಲ, ಈ ಥರ ನಿಮ್ಗೇನಾದ್ರು ಡೌಟ್ಗಳಿದ್ರೆ ಕೇಳ್ಬೋದು. ಅದನ್ನು ಬಿಟ್ಟು ಹಾಸ್ಪಿಟ್ಲ್ ಸಿಬ್ಬಂದಿಗಳ ಮೇಲೆ ರೇಗಾಡೋದು, ಜಗಳ ಮಾಡೋದು, ಹೊಡೆಯೋದು, ಅದು ಕಾನೂನಿನ ಚೌಕಟ್ಟಿಗೆ ಅಪರಾಧ, ಕಾನೂನಲ್ಲಿ ಅಪರಾಧ. ಹಾಗೆಲ್ಲ ಮಾಡಬಾರ್ದು. ಆಮೇಲೆ ನೀವು ಹಾಸ್ಪಿಟಲ್ಗಳಲ್ಲಿ ಪೇಷಂಟ್ ಅಡ್ಮಿಟ್ ಮಾಡಿರ್ತಾರೆ, ಯಾವುದೋ ಒಂದು ಹೊಲಿಗೆ ಹಾಕಿ ಆಪ್ರೇಷನ್ ಮಾಡೋದಿದ್ದರೆ ನಿಮ್ಮಗಳ ಪರ್ಮಿಷನ್ ಬೇಕು. ನೀವು ಪರ್ಮಿಷನ್ ಕೊಟ್ಟರೆ ಮಾತ್ರ ಡಾಕ್ಟ್ರು ಆಪ್ರೇಷನ್ ಮಾಡ್ಬೋದು, ಬೇರೆ ಒಂದು ಪ್ರೊಸೀಜರ್ ಮಾಡ್ಬೋದು. ಪರ್ಮಿಷನ್ ಇಲ್ಲದೆ ಯಾವುದೇ ಆಪ್ರೇಷನ್ ಮಾಡಲ್ಲ, ನೆನ್ಪಿಟ್ಕೊಳ್ಳಿ ಮಾತು. ಈ ಏನು ಬರ್ತಿದೆ ಮಾತುಗಳು ಅಂದರೆ, ಸಿಕ್ಕಾಪಟ್ಟೆ ಬಿಲ್ ಮಾಡ್ತಾರೆ, ಸಿಕ್ಕಷ್ಟು ಕೇಳ್ತಾರೆ. ಹಾಗೆಲ್ಲ ಕೇಳೋದು ನಿಮಗೆ ಗೊತ್ತಾದರೆ ಜಿಲ್ಲಾ ಆರೋಗ್ಯ ಇಲಾಖೆಗೆ ದೂರು ಕೊಡ್ಬೋದು. ನೀವು ಸಂಬಂಧಪಟ್ಟಿರೋ ಒಂದು ಅಧಿಕಾರಿಗಳಿಗೆ ದೂರು ಕೊಡ್ಬೋದು ಜಾಸ್ತಿ ಬಿಲ್ ಆದರೆ. ಸೊ ಇಲ್ಲ, ನೀವು ಜಿಲ್ಲಾ ಆಸ್ಪತ್ರೆಗಳಲ್ಲಿ ಚೆಕಪ್ ಮಾಡ್ಕೊಳ್ತೀವಿ, ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಎಲ್ಲ ಫೆಸಿಲಿಟಿ ಇದೆ ಅಂತಂದರೆ ನೀವು ಸೀದಾ ಹೋಗಿ ಜಿಲ್ಲಾ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದರೆ ಅಲ್ಲಿ BPL ಕಾರ್ಡ್ಗೆ ಮತ್ತು ಯಾವೆಲ್ಲ ಕಾರ್ಡ್ಗಳ ಒಂದು ಫೆಸಿಲಿಟಿ ಇರುತ್ತೋ ಹಾಸ್ಪಿಟ್ಲಲ್ಲಿ ಅದಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ, ಫ್ರೀ ಆಗೋದನ್ನು ಫ್ರೀ ಮಾಡ್ತಾರೆ. ಆಮೇಲೆ ಡಾಕ್ಟರ್ಸ್ಗಳು ಕೆಲವೊಂದು ಡೆಲಿವರಿ ಆಗಲಿ ಅಥವಾ ಆಪ್ರೇಷನ್ಸ್ ಆಗಲಿ ಅಥವಾ ಪೇಷಂಟ್ ಸೀರಿಯಸ್ ಇರೋದಾಗಲಿ ಹೇಳಿರ್ತಾರೆ ಅಡ್ವಾನ್ಸ್ ಆಗಿ. ಪೇಷಂಟ್ ಅಟೆಂಡರ್ ಹತ್ರ ಪೇಷಂಟ್ ತುಂಬ ಸೀರಿಯಸ್ ಆಗಿದ್ದಾರೆ, ಹೇಳೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಒಂದು ಮುಚ್ಚಳಿಕೆ ಪತ್ರ ಬರೆಸ್ಕೊಂಡು ಸಹಿ ಹಾಕಿಸ್ಕೊಳ್ತಾರೆ ಪೇಷಂಟ್ ಅಟೆಂಡರ್ ಕಡೆ. ಆಮೇಲೆ ಸಿಸರಿನ್ ಮಾಡೋದಾಗಲಿ ಅಥವಾ ಆಪ್ರೇಷನ್ಗಳಾಗಲಿ ಅಥವಾ ಡೆಲಿವರಿ ತುಂಬ ಕ್ರಿಟಿಕಲ್ ಇದ್ದರೆ ಸೈನ್ ಹಾಕಿಸ್ಕೋತಾರೆ. ಆಮೇಲೆ ಪೇಷಂಟ್ಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ತಿರ್ಗಿ ಅದೇ ಅಟೆಂಡ್ರು ಆ ಹಾಸ್ಪಿಟ್ಲಿಗೆ ಗಾಜುಗಳು ಹೊಡೆಯೋದು, ಪುಡಿ ಮಾಡೋದು, ಈ ಥರ ಕಾನೂನು ಬಾಹಿರ ಆಗುತ್ತೆ. ಅವರು ಕ್ರಿಟಿಕಲ್ ಇದೆ ಅಂದಾಗ ನೀವು ಅಲ್ಲಿಂದ ಬೇರೆ ಹಾಸ್ಪಿಟ್ಲಿಗೆ ಹೋಗ್ಬೋದು. ಆಮೇಲೆ ಹಾಸ್ಪಿಟ್ಲ್ ಮೇಲೆ ಕಲ್ತಿರೋದು, ಹಾಸ್ಪಿಟಲ್ ಸಿಬ್ಬಂದಿಗೆ ಹೊಡೆಯೋದು, ಬಡಿಯೋದು, ಕಾನೂನು ಬಾಹಿರವಾಗಿ ನಡ್ಕೊಂಡ್ರೆ ಅದು ತಪ್ಪು. ಇವಾಗ ನೀವು ಗೌರ್ಮೆಂಟ್ ಹಾಸ್ಪಿಟಲ್ ಫಾರ್ ಎಕ್ಸಾಂಪಲ್ ಯಾವ ಹಾಸ್ಪಿಟಲ್ ತೊಗೋಬೋದು, ECG ನೀವು ಬೆಂಗಳೂರು ಜಯದೇವ ಹಾಸ್ಪಿಟ್ಲಿಗೆ ಹೋದರೆ
ಅದಕ್ಕೊಂದು ಬೆಲೆ ಇಂತಿಷ್ಟು ಇರುತ್ತೆ. ಅದು ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಹೇಳಿಬಿಟ್ಟು ECG 200 ರೂಪಾಯಿ ಅಂತ ಬೆಲೆ ಇರಬಹುದು. ಸೊ ಅದೇ ಬೆಲೆ ನೀವು ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋದರೆ ಜಾಸ್ತಿ ಇರುತ್ತೆ, 500ವರೆಗೂ ECG ಬಿಲ್ ಇರುತ್ತೆ. ಯಾಕಂದರೆ ಆರೋಗ್ಯ ಇಲಾಖೆ ಅವ್ರಿಗೆ ಹಾಸ್ಪಿಟಲ್ ತೆಗಿಯೋಕ್ಕೂ ಪರ್ಮಿಷನ್ ಕೊಟ್ಟು ಯಾವುದಕ್ಕೆ ಎಷ್ಟು ಬೆಲೆ ಅಂತಲೂ ಪರ್ಮಿಷನ್ ಕೊಟ್ಟಿರ್ತಾರೆ. ಎಷ್ಟು ECG 500, ಓಕೆ 500 ತಗೊಳ್ಳಿ. ಅದೇ ECG ಗೌರ್ಮೆಂಟ್ ಹಾಸ್ಪಿಟ್ಲಲ್ಲಿ ಫ್ರೀನೂ ಆಗ್ಬೋದು. ಅದೇ ECG ಬೆಂಗಳೂರು ಜಯದೇವ ಹಾಸ್ಪಿಟ್ಲಲ್ಲಿ 200 ರೂಪಾಯಿಲೂ ಬೆಲೆಗಳು ಹೆಚ್ಚು ಕಮ್ಮಿ ಆಗ್ತಿರ್ತವೆ. ನಾನು ಹೇಳಿರೋದೇ ಕರೆಕ್ಟ್ ಇರಲ್ಲ ಬೆಲೆ ರೇಟು. ಸೊ ಹೀಗಾಗಿ ನೀವು ಆಸ್ಪತ್ರೆ ಯಾವುದು ಅಂತ ನೀವು ಚಾಯ್ಸ್ ಮಾಡಬೇಕು. ಯಾವ ಹಾಸ್ಪಿಟ್ಲ್ಗೆ ಹೋದರೆ ಚೆನ್ನಾಗಿ ಟ್ರೀಟ್ಮೆಂಟ್ ತಗೊಳ್ತೀರಾ, ನಿಮಗೆ ನಂಬಿಕೆ ಯಾವ ಹಾಸ್ಪಿಟ್ಲ್ ಮೇಲೆ ಇದೆ ಅಲ್ಲಿ ಹೋಗಬೇಕು. ಪೇಷಂಟು ಸೀರಿಯಸ್ ಆಗಿದ್ದಾಗ ನೀವು ಸಡನ್ನಾಗಿ ಪ್ರೈವೇಟ್ ಹಾಸ್ಪಿಟ್ಲ್ಗೆ ಹೋಗೋದು ತಪ್ಪಲ್ಲ, ಅಲ್ಲಿ ಬಿಲ್ ಮಾಡ್ತಾರೆ, ಅದು ತಪ್ಪಲ್ಲ. ನಿಮಗೆ ಅಲ್ಲಿ ಡೌಟ್ ಬಂದರೆ ಕಂಪ್ಲೇಂಟ್ ಮಾಡ್ಬೋದು. ಆದರೆ ಯಾವ ಹಾಸ್ಪಿಟಲ್ ಸಿಬ್ಬಂದಿ ಮೇಲೆ ಕೈ ಮಾಡಬೇಡಿ, ಹಿಂಸೆ ಕೊಡಬೇಡಿ, ಆಸ್ಪತ್ರೆಗೆ ಗಾಜು ಟೇಬಲ್ಗಳು ಹೊಡೆಯೋಕ್ಕೆ ಹೋಗಬೇಡಿ. ಯಾಕಂದರೆ ಕೇಸ್ ಬಿದ್ದರೆ ಕಷ್ಟ. ಸೊ ಒಂದು ಯಾವುದೋ ನ್ಯೂಸ್ ಬಂತು ಮೊನ್ನೆ, TV ನಲ್ಲಿ ಬರ್ತಿತ್ತು, ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದ ಪೇಷಂಟಿಗೆ 1 ಲಕ್ಷ ಅಡ್ವಾನ್ಸ್ ಕಟ್ಟಬೇಕು, ತುಂಬ ಸೀರಿಯಸ್ ಆಗಿದ್ದಾರೆ ಅಂತ ಅಟೆಂಡರ್ ಹತ್ರ ಹೇಳಿದ್ರಂತೆ. ಅದು ಎಷ್ಟು ಸುಳ್ಳು ಎಷ್ಟು ಸರಿಯೋ ಗೊತ್ತಿಲ್ಲ. ಆ ಥರ ಹೇಳಿದರೆ ನಿಮಗೆ, ನೀವು ಪೇಷಂಟು ಹತ್ರ ICUನಲ್ಲಿ ಹೋಗಿಬಿಟ್ಟು ನೋಡ್ಬೋದು ಪೇಷಂಟ್ ಕಂಡೀಷನ್ ಹೇಗಿದೆ. ಮೇನ್ ಡಾಕ್ಟರ್ ಇರ್ತಾರೆ, MD, ಪೇಷಂಟ್ ರೋಗಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ MD ಡಾಕ್ಟರ್ ಇರ್ತಾರೆ. ಅವ್ರನ್ನ ಕೇಳಬೇಕು ನೀವು, ಇದು ಸತ್ಯನಾ, ನಮ್ಮ ಪೇಷಂಟ್ ಸೀರಿಯಸ್ ಆಗಿದ್ದಾರಾ, ಸೀರಿಯಸ್ ಅಂದರೆ ಎಷ್ಟು ಸೀರಿಯಸ್ ಆಗಿದ್ದಾರೆ, 1 ಲಕ್ಷ ಕಟ್ಟಬೇಕಂದ್ರೆ ಯಾಕೆ ಕಟ್ಟಬೇಕು, ಮೊದಲೇ ಯಾಕೆ ಕಟ್ಟಬೇಕು, ನಾವು ಬಡವರು ಇದ್ದೀವಿ, ಅಷ್ಟು ಕಟ್ಟೋಕ್ಕಾಗಲ್ಲ, ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ಬೋದಾ, ಹೋಗೋಕ್ಕಾಗುತ್ತಾ, ಹೋದರೆ ಪೇಷಂಟ್ಗೆ ತೊಂದರೆ ಏನಿದೆಯೋ ಇಲ್ವೋ, ಇದರೆಲ್ಲ ಕೇಳಬೇಕು. ಪೇಷಂಟ್ ಒಂದು ಹಾಸ್ಪಿಟ್ಲಲ್ಲಿ ಅವ್ರದ್ದೇ ಆಗಿರ್ತಕ್ಕಂಥ ಹಕ್ಕುಗಳಿದ್ದಾವೆ, ಕೇಳಿ ಪಡ್ತಕ್ಕಂಥ ಹಕ್ಕುಗಳಿದ್ದಾವೆ, ರೂಲ್ಸ್ ಇದ್ದಾವೆ, ರೆಗ್ಯುಲೇಷನ್ ಇದ್ದಾವೆ ಪೇಷಂಟ್ಗಳಿಗೆ. ಅದೇ ಥರನಾಗಿ ಹಾಸ್ಪಿಟಲ್ಗಳಿಗೂ ರೂಲ್ಸ್ ರೆಗ್ಯುಲೇಷನ್ ಇರ್ತವೆ. ಅವರು ರೂಲ್ಸ್ ರೆಗ್ಯುಲೇಷನ್ ಅವ್ರು ಫಾಲೋ ಮಾಡಿದರೆ, ನಮ್ಮ ರೂಲ್ಸ್ ರೆಗ್ಯುಲೇಷನ್ ನಾವು ಹಾಸ್ಪಿಟಲಲ್ಲಿ ನಾವು ಫಾಲೋ ಮಾಡಬೇಕಾಗುತ್ತೆ. ಸಂವಿಧಾನಿಕವಾಗಿ ನಡ್ಕೊಂಡ್ರೆ ಕಷ್ಟ. ಹಾಗಾಗಿ ದಯವಿಟ್ಟು ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ಳೋಕ್ಕೆ ಏನು ಅಂತಂದರೆ, ಯಾವ ಹಾಸ್ಪಿಟ್ಲಲ್ಲಿ ಯಾವ ಥರದ ಟ್ರೀಟ್ಮೆಂಟ್ ಇದೆ, ಯಾವ ಥರ ಒಂದು ಬಿಲ್ ಮಾಡ್ತಾರೆ, ಅದನ್ನೆಲ್ಲ ನೀವು ತಿಳ್ಕೊಂಡಿರ್ಬೇಕು. ಯಾರೋ ಹೋಗಿ ಚೆಕ್ ಮಾಡ್ಕೊಂಡಿದ್ದಾರೆ ಶ್ರೀಮಂತರು ಅಂತ ಹೇಳಿಬಿಟ್ಟು ನಮಗೂ ಕೂಡ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿಬಿಟ್ಟು ಹೋದರೆ ಜ್ವರಕ್ಕೆ ಟ್ರೀಟ್ಮೆಂಟ್ ಸಿಗುತ್ತೆ ಸಿಗಲ್ಲ, ಅದು ಆಮೇಲೆ. ಆದರೆ ಬಿಲ್ ಮಾತ್ರ ಆಗುತ್ತೆ. ನೆನ್ಪಿಟ್ಕೊಳ್ಳಿ, ಬಡವರಾಗಿದ್ದರೆ, ಹಿಂದೆ ತುಂಬ ಸಾಲ ಇದ್ದರೆ, ಮತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲ್ ಬಿಟ್ಟು ಪ್ರೈವೇಟಲ್ಲಿ ಅಡ್ಮಿಟ್ ಆಗಿಬಿಟ್ಟು ಲಕ್ಷ ಬಿಲ್ ಎಲ್ಲಿ ತಂದು ಕಟ್ಟೋದು? ಗೌರ್ಮೆಂಟ್ ಹಾಸ್ಪಿಟಲ್ಗಳಲ್ಲಿ ಎಲ್ಲ ಟ್ರೀಟ್ಮೆಂಟ್ ಇರುತ್ತೆ. ನೀವು ಕೇಳಿ ಪಡಿಬೇಕು, ಕೇಳಿ ಪಡೆದ್ರೆ ಎಲ್ಲ ಟ್ರೀಟ್ಮೆಂಟ್ ಸಿಗುತ್ತೆ. ಹಾಗಾಗಿ ಯಾವ ಹಾಸ್ಪಿಟ್ಲ್ಗಳು ಅಸಂವಿಧಾನಿಕವಾಗಿ ನಡೆಯಲ್ಲ, ಎಲ್ಲನೂ ರೂಲ್ಸ್ ರೆಗ್ಯುಲೇಷನ್ ಮೇಲೆ ನಡೀತಾರೆ. ಪ್ರೊಸೀಜರ್ ಏನೇನಿರುತ್ತೋ ಅದನ್ನು ಮಾಡ್ತಿರ್ತಾರೆ. ಆಪರೇಷನ್ ಮಾಡೋದೇ ಆಗಿದ್ದರೆ ಪೇಷಂಟ್ ಮಾತಾಡಿಲ್ಲ ಅಂದರೆ ಪೇಷಂಟ್ ಅಟೆಂಡರ್ ಕಡೆ, ಪೇಷಂಟ್ ಸಂಬಂಧಿಕರ ಕಡೆ, ಪೇಷಂಟ್ ರಕ್ತ ಸಂಬಂಧಿಕರ ಕಡೆ ಸೈನ್ ತಗೋತಾರೆ. ಇಂಥ ಆಪರೇಷನ್ ಮಾಡಬೇಕು, ತುಂಬ ರಿಸ್ಕ್ ಇದೆ, ಜೀವಕ್ಕೆ ಅಪಾಯ ಇದೆ, ನೀವು ಸಹಿ ಮಾಡುವುದಾದರೆ ನಾವು ಆಪರೇಷನ್ ಮಾಡ್ತೀವಿ, ನೀವು ಬೇಡ ಅಂದರೆ ಡಿಸ್ಚಾರ್ಜ್ ಮಾಡಿ ಮನೆಗೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಅವರಾಗಿ ಆಪರೇಷನ್ ಎಲ್ಲೂ ಮಾಡಲ್ಲ ಯಾವುದೇ ಹಾಸ್ಪಿಟ್ಲ್. ಸೊ ಅವ್ರದ್ದು ಏನು ರೂಲ್ಸ್ ರೆಗ್ಯುಲೇಷನ್ ಇದೆಯೋ, ನಮ್ಮಗಳು ಕೂಡ ಹಕ್ಕುಗಳಿರ್ತವೆ ಹಾಸ್ಪಿಟ್ಲ್ಗಳಲ್ಲಿ, ಅದನ್ನು ಪಡ್ಕೋಬೇಕು, ತಿಳ್ಕೋಬೇಕು ಅಷ್ಟೇ. ಯಾಕಂದರೆ ಈಗ ಏನಾಗಿದೆ, ಗಲ್ಲಿಗೂ ಆಸ್ಪತ್ರೆಗಳಿದ್ದಾವೆ. 100 ವರ್ಷ ಯಾರೂ ಬದುಕ್ತಿಲ್ಲ, ಆದರೆ ಹಿಂದಕ್ಕೆ 100 ವರ್ಷ ಬದುಕ್ತಿದ್ರು. ಎಲ್ಲೋ ಒಂದು ಆಸ್ಪತ್ರೆ ಇತ್ತು. ಇದನ್ನು ಯಾಕೆ ಈ ಮಾತು ಅಂದರೆ, ನಮ್ಮ ಪ್ರತಿಯೊಂದು ಒಂದು ದೈನಂದಿನ ಚಟುವಟಿಕೆ ಚೇಂಜ್ ಆಗಿದೆ. ಆಹಾರ ಪದ್ಧತಿ ಆಗಲಿ, ನಿದ್ದೆ ಮಾಡೋದಾಗಲಿ, ನೆಮ್ಮದಿಯಾಗಿರೋದಾಗಲಿ, ಕೌಟುಂಬಿಕವಾಗಲಿ, ಸಾಮಾಜಿಕವಾಗಲಿ ಎಲ್ಲನೂ ಹದಗೆಟ್ಟಿದೆ. ಹಾಗಾಗಿ ಆರೋಗ್ಯ ಕೂಡ ಹಾಳಾಗ್ತಿದೆ, ಹದಗೆಡುತ್ತಿದೆ. ಹಾಸ್ಪಿಟ್ಲ್ಗಳು ಕೂಡ ಗಲ್ಲಿಗೂ ಆಗಿದ್ದಾವೆ, ಸಿಕ್ಕಾಪಟ್ಟೆ ಬಿಲ್ಗಳು ಆಗ್ತಿದ್ದಾವೆ.
ಏನೂ ಮಾಡೋಕ್ಕಾಗಲ್ಲ. ನೀವು ತಿಳ್ಕೊಬೇಕು ಅದ್ರ ಬಗ್ಗೆ ಎಲ್ಲ. ಬಿಲ್ಲು ಯಾಕೆ ಆಯಿತು, ಏನಾಯಿತು, ಎಂತಾಯಿತು, ಎದಕ್ಕಾಯಿತು ಅಂತ ಹೇಳ್ಬಿಟ್ಟು ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ, ಆಸ್ಪತ್ರೆಗಳ ಮೇಲೆ ಯಾವತ್ತೂ ಕೂಡ ಆಕ್ರಮಣ ಮಾಡಬೇಡಿ. ಅದು ನಿಮಗೆ ತೊಂದರೆ, ನಮಗೆ ತೊಂದರೆ. ಬಡವರಾಗಿದ್ದರೆ, ಕೇಸ್ ಬಿದ್ದರೆ ಏನು ಮಾಡೋದು ಹೇಳಿ? ಹಾಗಾಗಿ ಅಡ್ಮಿಟ್ ಮಾಡಿರ್ತೀವ, ಪೇಷಂಟ್ಗೆ ಚೆನ್ನಾಗಿ ಆಗಲ್ಲ, ಅದನ್ನು ನಾವಾಗೆ ತಿಳ್ಕೊಬೇಕು. ಆಗಲ್ಲ ಅಂದರೂ ಕೂಡ ಅದೇ ಹಾಸ್ಪಿಟ್ಲಲ್ಲಿ ಇಟ್ಟಾಗ ಹೆಚ್ಚು ಕಮ್ಮಿ ಆದಾಗ ಆಮೇಲೆ ಡಾಕ್ಟರ್ಸ್ ಮೇಲೆ ಕೈ ಮಾಡೋದು ಎಲ್ಲ ತಪ್ಪು. ಏನೇ ಇರಲಿ, ಈ ವಿಷಯ ಎಲ್ಲ ನಿಮ್ಗೆ ಗೊತ್ತಿದೆ ಅಂದ್ಕೊಂಡು ನಾನು ಕೂಡ ಹೇಳೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಜಾಗೃತರಾಗಿರಿ, ಹುಷಾರಾಗಿರಿ. ಏನೇ ಇರಲಿ, ನಿಮ್ಮ ಹಕ್ಕುಗಳು ಪಡ್ಕೊಳ್ಳಿ. ಯಾವುದೇ ಆಸ್ಪತ್ರೆ ಆಗಲಿ, ಅದು ಚೆನ್ನಾಗಿರಿ ಅಷ್ಟೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ.